ಓಂ ಶಾಂತಿ. ಸಾಕಾರ ಮೊದಲೇ ಇಂದಿನ ತಾರೀಕಾಗಿದೆ 24/26. मीठे बच्चे, तुम ईश्वरीय सैल्वेशन आर्मी हो. तुम्हें सबको सद्गति देनी है. सबके प्रति एक बात से जुटानी. ತಂದೆ ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ತಾವು ಈಶ್ವರೀಯ ಸ್ಯಾಲ್ವೇಷನ್ ಆರ್ಮಿ ಆಗಿದ್ದೀರ. ತಾವು ಎಲ್ಲರಿಗೂ ಸದ್ಗತಿಯನ್ನು ನೀಡಬೇಕಾಗಿದೆ. ಎಲ್ಲರ ಪ್ರತಿ ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಬೇಕು. ಪ್ರಶ್ನೆ, ಮನುಷ್ಯ अपना अकल किस बात में लगाते और तुम्हें अपना अकल कहाँ लगाना है? ಮನುಷ್ಯ ತನ್ನ ಒಂದು ತಿಳುವಳಿಕೆಯನ್ನ ಎಲ್ಲಿ ತೊಡಗಿಸ್ತಾನೆ? ತಾವು ತಮ್ಮ ತಿಳುವಳಿಕೆಯನ್ನ ಎಲ್ಲಿ ತೊಡಗಿಸಬೇಕು? ಉತ್ತರ ಆಗಿದೆ, मनुष्य तो अपना अकल आकाश और सृष्टि का अंत पाने में लगा रहे, लेकिन इससे तो कोई फायदा नहीं. ಮನುಷ್ಯ ತನ್ನ ಒಂದು ತಿಳುವಳಿಕೆಯನ್ನ ಆಕಾಶ ಮತ್ತೆ ಸೃಷ್ಟಿಯ ಅಂತ್ಯವನ್ನ ಪಡೆಯೋದರಲ್ಲಿ ತೊಡಗಿಸ್ತಿದ್ದಾನೆ. ಆದರೆ ಇದರಿಂದ ಏನೂ ಲಾಭ ಇಲ್ಲ. इसका अंत तो मिल नहीं सकता. तुम बच्चे अपना अकल लगाते हो पूज्य बनने में. ಇದರ ಅಂತ್ಯ ಅಂತೂ ಸಿಗೋದೇ ಇಲ್ಲ. ತಾವು ಮಕ್ಕಳು ತಮ್ಮ ತಿಳುವಳಿಕೆಯನ್ನ ತೊಡಗಿಸ್ತಿದ್ದೀರಾ ಪೂಜ್ಯರಾಗೋದಕ್ಕೋಸ್ಕರ. तुम्हें दुनिया नहीं पूजेंगी, तुम बच्चे तो पूज्य देवता बनते हो. ತಮ್ಮನ್ನ ಪ್ರಪಂಚ ಪೂಜೆ ಮಾಡಲ್ಲ, ಆದರೆ ತಾವು ಮಕ್ಕಳು ಪೂಜ್ಯ ದೇವತೆ ಆಗ್ತೀರಾ. ಹಾಡಾಗಿದೆ, ತುಮೇ ಪಾಕಿ ಅಮ್ನೆ ಜಹಾನ್ ಪಾಲಿಯಾ, ಜಹಾನ್ ತೋ ಜಹಾನ್ ಆಸಮಾನ್ ಪಾಲಿ. ತಮ್ಮನ್ನ ಪಡೆದು ನಾವು ಇಡೀ ಭೂಮಿಯನ್ನ, ಆಕಾಶವನ್ನ, ಎಲ್ಲವನ್ನ ಪಡೆದ್ವಿ. ಓಂ ಶಾಂತಿ. ಬಚ್ಚೆ ಸಮಜ್ ಗಯೆ ಏ ಹೇ ಜ್ಞಾನ ಮಾರ್ಗ, ಓ ಹೇ ಭಕ್ತಿ ಮಾರ್ಗ. ಮಕ್ಕಳಿಗೆ ಅರ್ಥ ಆಗ್ಬಿಟ್ಟಿದೆ, ಇದಾಗಿದೆ ಜ್ಞಾನ ಮಾರ್ಗ, ಅದಾಗಿದೆ ಭಕ್ತಿ ಮಾರ್ಗ. ಆ ಪ್ರಶ್ನೆ ಉಡ್ತಾ ಹೇ, ಭಕ್ತಿ ಮಾರ್ಗ ಅಚ್ಚಾ ವ ಜ್ಞಾನ ಮಾರ್ಗ ಅಚ್ಚಾ, ದೋನೋ ಚೀಜ್ ಹುಯಿನ. ಈಗ ಪ್ರಶ್ನೆ ಉದ್ಭವ ಆಗತ್ತೆ, ಭಕ್ತಿ ಮಾರ್ಗ ಒಳ್ಳೆಯದಾ, ಜ್ಞಾನ ಮಾರ್ಗ ಒಳ್ಳೆಯದಾ? ಎರಡು ವಸ್ತುಗಳಾಯ್ತಲ್ಲ. कहा जाता ज्ञान से सद्गति होती, जरूर कहेंगे भक्ति और ज्ञान दोनों अलग अलग है. ತಿಳಿಸಲಾಗತ್ತೆ, ಜ್ಞಾನದಿಂದ ಸದ್ಗತಿ ಆಗತ್ತೆ. ಖಂಡಿತ ಭಕ್ತಿ ಮತ್ತೆ ಜ್ಞಾನ ಬೇರೆ ಬೇರೆ ಆಯ್ತಲ್ಲ. ಮನಸ್ಸು समझते भक्ति करने से ज्ञान मिलेगा, तब सद्गति होगी. भक्ति के बीच में ज्ञान आ नहीं सकते. ಮನುಷ್ಯ ತಿಳ್ಕೊಂತಾನೆ ಭಕ್ತಿ ಮಾಡೋದ್ರಿಂದ ಜ್ಞಾನ ಸಿಗತ್ತೆ, ಆಗ ಸದ್ಗತಿ ಆಗತ್ತೆ. ಭಕ್ತಿಯ ಮಧ್ಯದಲ್ಲಿ ಜ್ಞಾನ ಬರಕ್ಕೆ ಸಾಧ್ಯ ಇಲ್ಲ. भक्ति सबके लिए है, ज्ञान सबके लिए है. इस समय है भी कलयुग का अंत, तो जरूर सबकी दुर्गति होंगी. इसलिए पुकारते भी हैं, गाते भी हैं, और संग तोड़ अब तुम संग जोड़ेंगे. अब वह कौन है? ಭಕ್ತಿ ಎಲ್ಲರಿಗೋಸ್ಕರ ಆಗಿದೆ, ಜ್ಞಾನನೂ ಎಲ್ಲರಿಗೋಸ್ಕರ. ಈ ಸಮಯದಲ್ಲಿ ಕಲಿಯುಗದ ಅಂತ್ಯ ಖಂಡಿತ ಆಗಿದೆ, ಎಲ್ಲರ ದುರ್ಗತಿ ಆಗಿದೆ. ಅದಕ್ಕೆ ಕರೀತಿರ್ತಾರೆ, ಮತ್ತೆ ಗಾಯನವನ್ನು ಮಾಡ್ತಿರ್ತಾರೆ. ಬೇರೆ ಸಂಘವನ್ನ ಬಿಟ್ಟು ತಮ್ಮ ಸಂಘವನ್ನ ಜೋಡಣೆ ಮಾಡ್ತಾರೆ. ಅವರು ಯಾರು? किसके साथ जोड़ेंगे ये तो समझते नहीं ना. अक्सर करके बुद्धि श्री कृष्ण तरह जाते. ಯಾರ ಜೊತೆ ಜೋಡಣೆ ಮಾಡಬೇಕು ಇದಂತೂ ಅರ್ಥ ಆಗಲ್ವಲ್ಲ. ಆ ರೀತಿ ನೋಡಿದಾಗ ಬುದ್ಧಿ ಶ್ರೀಕೃಷ್ಣನ ಕಡೆಗೆ ಹೋಗುತ್ತೆ. हम सच्चे प्रीत तुम संग जोड़ेंगे, तो जरूर कृष्ण से ही प्रीत जोड़ते हैं. फिर गुरु गोसाई और किसी की दरकार नहीं, कृष्ण को ही याद करो. ನಾವು ಸತ್ಯವಾದ ಪ್ರೀತಿ ಬೇರೆ ಸಂಘದಿಂದ ಮುರಿತೀವಿ, ಖಂಡಿತ ಶ್ರೀಕೃಷ್ಣನ ಜೊತೆ ಜೋಡಣೆ ಮಾಡ್ತೀವಿ. ಬೇರೆ ಗುರು ಸತ್ಸಂಗ ಎಲ್ಲದರ ಅವಶ್ಯಕತೆ ಇಲ್ಲ, ಶ್ರೀಕೃಷ್ಣನನ್ನೇ ನೆನಪು ಮಾಡ್ತೀವಿ. श्री कृष्ण का चित्र तो सबके पास है. श्री कृष्ण जयंती भी मनाते, फिर और कोई के पास जाने की दरकार नहीं. ಶ್ರೀಕೃಷ್ಣನ ಚಿತ್ರನೂ ಎಲ್ಲರ ಹತ್ರ ಇದೆ. ಶ್ರೀಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಮತ್ತೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. जैसे मीरा ने एक संग तोड़ी, काम काज करते कृष्ण को ही याद करती रहे. ಯಾವ ರೀತಿ ಮೀರಾ ಒಬ್ಬರ ಸಂಘವನ್ನ ಜೋಡಣೆ ಮಾಡ್ತಾರೆ. ಕೆಲಸ
ಕಾರ್ಯಗಳನ್ನು ಮಾಡ್ತಿದ್ರು ಸಹ ಶ್ರೀಕೃಷ್ಣನನ್ನೇ ನೆನಪು ಮಾಡ್ತಿದ್ರು. घर में रहना करना खाना पीना तो होता है, सच्ची प्रीत एक कृष्ण से जोड़. ಮನೆಯಲ್ಲಿ ಇರೋದು, ಮಾಡೋದು, ತಿನ್ನೋದು, ಕುಡಿಯೋದು ಎಲ್ಲ ನಡೀತಾ ಇರುತ್ತೆ. ಸತ್ಯವಾದ ಪ್ರೀತಿ ಒಬ್ಬ ಕೃಷ್ಣನ ಜೊತೆ ಜೋಡಣೆ ಆಗುತ್ತೆ. जैसे कि वो आशिक ये माशूक हो गए, श्री कृष्ण को याद करने से फल भी मिलते. ಯಾವ ರೀತಿ ಶ್ರೀಕೃಷ್ಣ ಪ್ರಿಯತಮ ಆದರೆ ಮೀರಾ ಪ್ರಿಯತಮೆ ಆದ್ಲು. ಕೃಷ್ಣನನ್ನ ನೆನಪು ಮಾಡ್ತಿದ್ರು, ಫಲ ಅಂತೂ ಸಿಗುತ್ತಲ್ಲ. कृष्ण को तो सब जानते हैं, गाते भी है, सच्ची प्रीत हमने तुमसे जोड़ी और संग तोड़ी. ಶ್ರೀಕೃಷ್ಣನನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ, ಗಾಯನನು ಮಾಡ್ತಾರೆ. ಸತ್ಯವಾದ ಪ್ರೀತಿ ನಾವು ನಿಮ್ಮ ಜೊತೆ ಜೋಡಣೆ ಮಾಡಿ ಎಲ್ಲ ಕರೆಯನ್ನ ಬಿಟ್ಟಿದ್ದೀವಿ. अब ऊंचते ऊंच सच्चा तो परम पिता ही है, सबको वर्षा देने वाला एक ही बात. ಈಗಂತೂ ಸರ್ವಶ್ರೇಷ್ಠ ಸತ್ಯವಾದವರು ಒಬ್ಬ ತಂದೆನೇ ಆಗಿದ್ದಾರೆ. ಎಲ್ಲರಿಗೂ ಆಸ್ತಿಯನ್ನ ನೀಡುವರು ಒಬ್ಬ ತಂದೆನೇ ಆಗಿದ್ದಾರೆ. किसको पता नहीं, कोई भी मनुष्य मात्र नहीं जानते, सर्व का सद्गति करते. ಯಾರಿಗೂ ಗೊತ್ತಿಲ್ಲ, ಯಾರೇ ಮನುಷ್ಯ ಮಾತ್ರರಿಗೂ ಅರಿವಿಲ್ಲ, ಸರ್ವರ ಸದ್ಗತಿಯನ್ನ ಅವರೇ ಮಾಡ್ತಾರೆ. परंतु कैसे करते, सद्गति का अर्थ क्या है, कुछ भी नहीं समझते. ಹೆಂಗ್ ಮಾಡ್ತಾರೆ, ಸದ್ಗತಿಯ ಅರ್ಥ ಏನು ಗೊತ್ತಿಲ್ಲ. शो बाबा ने तो जरूर स्वर्ग की बादशाही दी होंगी, तुम बच्चे जो उस धर्म के थे तुमको ये पता नहीं था, भूल गए थे, तो फिर और कैसे जान सकते हैं. ಶಿವ ಬಾಬಾ ಅಂತೂ ಸ್ವರ್ಗದ ಆಸ್ತಿಯನ್ನ ನೀಡಿದ್ರು. ಮಕ್ಕಳು ಬೇರೆ ಧರ್ಮದಲ್ಲಿ ಇದ್ರು, ನಿಮಗೆ ಗೊತ್ತೇ ಇರಲಿಲ್ಲ, ಮರೆತೋಗಿದ್ರಿ, ಮತ್ತೆ ಯಾವ ರೀತಿ ಅರ್ಥ ಮಾಡ್ಕೊಳಕ್ ಸಾಧ್ಯ. अभी शिव बाबा द्वारा तुमने जाना है, दूसरों को बताते हो, तुम हो ईश्वरीय सैल्वेशन आर. ಈಗ ಶಿವ ಬಾಬಾರ ಮುಖಾಂತರ ತಾವು ಅರ್ಥ ಮಾಡ್ಕೊಂಡಿದ್ದೀರ, ಇತರರಿಗೂ ತಿಳುವಳಿಕೆಯನ್ನು ತಿಳಿಸ್ತೀರ. ಇದಾಗಿದೆ ಈಶ್ವರಿಯ ಸ್ಯಾಲ್ವೇಷನ್ ಆರ್ಮಿ. सैल्वेशन कहो, सदगति की आर्मी कहो, अभी तुम बच्चों पर ರೆಸ್ಪಾನ್ಸಿಬಿಲಿಟಿ ಟೆಹರಿ. ಸ್ಯಾಲ್ವೇಷನ್ ಅಂತ ಹೇಳಿ ಅಥವಾ ಸದ್ಗತಿಯ ಮಾರ್ಗ ಅಂತ ಹೇಳಿ ಈಗ ನಿಮ್ಮ ಮಕ್ಕಳ ಮೇಲೆ ಜವಾಬ್ದಾರಿಯಂತೂ ಇದೆ. तुम चित्रों पर भी समझा सकते हो, ಭಾಷಾಯಿ ಬಹುತ್ है. ತಾವು ಚಿತ್ರಗಳ ಬಗ್ಗೆನೂ ತಿಳಿಸ್ಕೊಡ್ಬೋದಾಗಿದೆ, ಭಾಷೆಗಳಂತೂ ಅನೇಕ ಆಗಿದೆ. मुख्य भाषाओं में चित्र बनाना पड़े, भाषाओं का भी बड़ा झंझट है, इसलिए प्रदर्शनी भी बनानी पड़े. ಭಾಷೆಗಳಂತೂ ಬಹಳಷ್ಟು ಇದೆ, ಮುಖ್ಯ ಭಾಷೆಗಳಲ್ಲಿ ಚಿತ್ರಗಳನ್ನು ತಯಾರು ಮಾಡಬೇಕು. ಭಾಷೆಗಳದು ಬಹಳ ದೊಡ್ಡ ಜಂಜಾಟ ಆಗಿದೆ, ಅದಕ್ಕೆ ಪ್ರದರ್ಶನಿಯನ್ನು ತಯಾರು ಮಾಡಬೇಕಾಗುತ್ತೆ. चित्रों पर समझाना बड़ा सहज होता, गोले में भी सारा ज्ञान है, सीडी ಸಿರ್ ಭಾರತವಾಸಿಯೋಕೆ. ಚಿತ್ರಗಳ ಬಗ್ಗೆ ಬಹಳ ಸಹಜವಾಗಿ ತಿಳಿಸ್ಬೋದು, ಚಿತ್ರಗಳು ಸಹಜವಾಗಿದೆ. ಕಾಲಚಕ್ರದಲ್ಲಿ ಇಡೀ ಜ್ಞಾನ ಇದೆ, ಮೆಟ್ಲು ಚಿತ್ರ ಅಂತೂ ಭಾರತವಾಸಿಗಳಿಗೆ ಮಾತ್ರ. इसमें और कोई धर्म है नहीं, ऐसे थोड़े ही भारत तमो प्रधान बनता तो और नहीं बनते. ಇದರಲ್ಲಿ ಬೇರೆ ಧರ್ಮಗಳಂತೂ ಇಲ್ಲ, ಆ ರೀತಿನೂ ಅಲ್ಲ. ಭಾರತ ತಮೋ ಪ್ರಧಾನ ಆದರೆ ಮತ್ಯಾವುದೂ ಆಗೋದಿಲ್ಲ. तमो प्रधान तो सब बनते ही हैं, तो उनके लिए भी होनी चाहिए ना. तमो प्रधान ಅಂತೂ ಎಲ್ಲರೂ ಆಗೇ ಆಗ್ತಾರೆ, ಅಂದಮೇಲೆ ಅವರಿಗೂ ಇರಬೇಕಲ್ಲ. ये सब बुद्धि में सर्विस के ख्यालात आने चाहिए, दो बाप का राज भी समझा. ಇವೆಲ್ಲ ಬುದ್ಧಿಯಲ್ಲಿ ಸೇವೆಯ ಆಲೋಚನೆ ಬರಬೇಕು, ಎರಡು ತಂದೆಯ ರಹಸ್ಯವನ್ನ ತಿಳಿಸ್ಕೊಡ್ಬೇಕಾಗಿದೆ. वर्षा रचयिता से मिलता, ये भी सब धर्म वाले जानते ही. लक्ष्मी नारायण भारत के पहले महाराजा महाराणी थे, वह भगवान बगे थे. ಆಸ್ತಿ ರಚಯಿತನಿಂದನೇ ಸಿಗತ್ತೆ, ಇದು ಸಹ ಎಲ್ಲರಿಗೂ ಗೊತ್ತಿದೆ, ಸರ್ವ ಧರ್ಮದವರಿಗೂ ಗೊತ್ತಿದೆ. ಲಕ್ಷ್ಮೀನಾರಾಯಣ ಭಾರತದ ಮೊಟ್ಟ ಮೊದಲಿನ ರಾಜಕುಮಾರ ಆಗಿದ್ರು, ಅಥವಾ ಭಗವಾನ್ ಭಗವತಿ ಅಂತ ಹೇಳ್ಬೋದಾಗಿದೆ.
अच्छा, उन लोगों को ये स्वर्ग का राज्य कैसे मिला? जरूर भगवान द्वारा मिला ना. कैसे कब मिला ये किसको पता नहीं. ಒಳ್ಳೆಯದು. ಸ್ವರ್ಗದ ರಾಜ್ಯ ಯಾವ ರೀತಿ ಸಿಕ್ತು? ಖಂಡಿತ ಭಗವಂತನಿಂದನೇ ಸಿಕ್ಕಿರುತ್ತಲ್ಲ. ಯಾವ ರೀತಿ, ಯಾವಾಗ ಸಿಕ್ತು ಇದಂತೂ ಯಾರಿಗೂ ಗೊತ್ತಿಲ್ಲ. गीता में कृष्ण का नाम डाल फिर प्रलय दिखा दिया है, रिजल्ट कुछ भी नहीं है. ಗೀತೆಯಲ್ಲಿ ಕೃಷ್ಣದ ಹೆಸರನ್ನ ಹಾಕಿ ಪ್ರಳಯವನ್ನ ತೋರಿಸಿದ್ದಾರೆ. ರಿಸಲ್ಟ್ ಅಂತೂ ಏನೂ ಇಲ್ಲ. ये तुम बच्चों को समझाना, ಚಿತ್ರ तो सब तरफ है ना. ಇವೆಲ್ಲ ತಾವು ಮಕ್ಕಳು ತಿಳಿಸ್ಕೊಡ್ಬೇಕು. ಚಿತ್ರಗಳಂತೂ ಎಲ್ಲಾ ಕಡೆ ಇದೆ ಅಲ್ಲ. लक्ष्मी नारायण के चित्र भी होंगे, भले ड्रेस फीचर्स आदि और होंगे. ಲಕ್ಷ್ಮೀ ನಾರಾಯಣ ಚಿತ್ರನೂ ಇದೆ, ಬಲೆ ಡ್ರೆಸ್ ಮುಖಚರಣೆ ಅವೆಲ್ಲನೂ ಇರುತ್ತೆ. जिसको जो आया सो बैठ बनाया, श्रीनाथ ಶ್ರೀನಾಥಿನಿ ये ರಾಧಾ ಕೃಷ್ಣ है ना. ಯಾರಿಗೇನು ಬಂತೋ ಅದನ್ನ ಕುತ್ಕೊಂಡು ತಯಾರು ಮಾಡಿದ್ದಾರೆ. ಶ್ರೀನಾಥ ಶ್ರೀನಾಥಿನಿ ಇವರು ರಾಧಾ ಕೃಷ್ಣರೇ ಅಲ್ವಾ. श्री राधे श्री कृष्ण तो ताज वाले नहीं, काले भी नहीं है. ಶ್ರೀ ರಾಧೆ ಶ್ರೀ ಕೃಷ್ಣ ಕಿರೀಟಧಾರಿ ಅಲ್ಲ, ಕಪ್ಪಗೂ ಇಲ್ಲ. ರಾಜ್ಯಧಾನಿ लक्ष्मी नारायण की है, ना कि राधा कृष्ण की. मंदिर तो अनेक प्रकार के बने. ರಾಜ್ಯಧಾನಿ ಲಕ್ಷ್ಮೀ ನಾರಾಯಣದಾಗಿದೆ, ರಾಧಾ ಕೃಷ್ಣಂದಲ್ಲ. ಮಂದಿರಗಳಂತೂ ಅನೇಕ ಪ್ರಕಾರದಲ್ಲಿ ಮಾಡಿದ್ದಾರೆ. नाम तो एक ही रखेंगे, लक्ष्मी नारायण डायनास्टी लक्ष्मी नारायण के ही कहेंगे. ಹೆಸರಂತೂ ಒಬ್ಬರದೇ ಇಡುತ್ತಾರೆ, ಲಕ್ಷ್ಮೀ ನಾರಾಯಣ ಅಂತ. ರಾಜ್ಯಧಾನಿ ಲಕ್ಷ್ಮೀ ನಾರಾಯಣದೇ ಹೇಳಲಾಗತ್ತಲ್ಲ. राम सीता का घराना, लक्ष्मी नारायण का घराना, राधे कृष्ण का घराना नहीं होता. ये बातें मनुष्यों के ख्याल में भी नहीं है. ರಾಮ ಸೀತನ ಪರಿವಾರ, ಲಕ್ಷ್ಮೀ ನಾರಾಯಣನ ಪರಿವಾರ, ರಾಧಾ ಕೃಷ್ಣನ ಪರಿವಾರ ಇರೋದಿಲ್ಲ. ಇವೆಲ್ಲ ಮಾತುಗಳು ಮನುಷ್ಯನ ಆಲೋಚನೆಯಲ್ಲೇ ಇಲ್ಲ. तुम बच्चे भी नंबरवार पुरुषार्थ अनुसार जानते हो, जिसको सर्विस का शौक है वो तो फतकते हैं. कोई समझते हम समझते, परंतु धीरे धीरे मुख खोलने की भी युक्तियां रचनी पड़ती. ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರಿಗೆ ಸೇವೆಯ ಆಸಕ್ತಿ ಇರುತ್ತೆ ಅವರಂತೂ ಸುಸ್ತಾಗ್ತಾರೆ. ಕೆಲವರಂತೂ ತಿಳ್ಕೊಂತಾರೆ, ಕೆಲವರ ಬಾಯಿ ಮೆಲ್ಲಗೆ ಓಪನ್ ಮಾಡಿಸಲಾಗುತ್ತೆ, ಯುಕ್ತಿಯನ್ನ ರಚನೆ ಮಾಡಲಾಗುತ್ತೆ. ಕೈ ಸಮझते वेद शास्त्र अध्ययन करने से, यज्ञ तप आदि करने से, तीर्थ आदि करने से परमात्मा को पा सकते. ಕೆಲವರು ಅನ್ಕೊಂತಾರೆ ವೇದಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ, ಯಜ್ಞ ತಪ ಇವೆಲ್ಲ ಮಾಡೋದ್ರಿಂದ, ತೀರ್ಥ ಇವೆಲ್ಲ ಮಾಡೋದ್ರಿಂದ ಪರಮಾತ್ಮನನ್ನ ಪಡೀತೀವಿ. परंतु भगवान कहते ये सब मुझसे दूर करने के रास्ते हैं. ड्रामा में सबको दुर्गति को पाना ही है, तो फिर ऐसी बातें बताते हैं. ಆದ್ರೆ ಭಗವಂತ ಅಂತಾರೆ ಇವೆಲ್ಲ ನನ್ನನ್ನ ದೂರ ಮಾಡುವ ದಾರಿಯಾಗಿದೆ. ಡ್ರಾಮಾದಲ್ಲಿ ಎಲ್ಲರ ದುರ್ಗತಿಯಂತೂ ಆಗಲೇಬೇಕು, ಅದಕ್ಕೋಸ್ಕರ ಈ ಎಲ್ಲ ಮಾತುಗಳು ನಡೀತವೆ. आगे अंबे कहते थे कि भगवान कैसे छोटी है, कोई कहां से भी जाए. तो मनुष्य ने अनेक प्रकार के रास्ते पकड़े हैं. ಮೊದಲು ನಾವು ಅಂತಿದ್ವಿ ಭಗವಂತ ತುತ್ತ ತುದಿಯಲ್ಲಿ ಇದ್ದಾನೆ, ಯಾವ ಕಡೆಯಿಂದಾದರೂ ಹೋಗ್ಬೋದು ಅಂತ. ಮನುಷ್ಯ ಅನೇಕ ಪ್ರಕಾರದ ದಾರಿಗಳನ್ನ ಮಾಡಿಕೊಂಡಿದ್ದಾನೆ. भक्ति मार्ग के रास्ते पकड़ पकड़ कर अब तक जाते, तब फिर भी भगवान को ही पुकारते. ये पतित पावन आप आकर पावन बनाने का रास्ता बताओ. ಭಕ್ತಿ ಮಾರ್ಗದ ದಾರಿಯನ್ನ ಹಿಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ಭಗವಂತನನ್ನ ಕರೀತಾರೆ, ಏ ಪತಿತ ಪಾವನ, ತಾವು ಬಂದು ಪಾವನರಾಗುವ ದಾರಿಯನ್ನ ತಿಳಿಸ್ಕೊಡಿ. आप बिगर पावन हो नहीं सकते, थक गए, भक्ति दिन प्रतिदिन पूरा तकाएंगी. ತಾವು ಇಲ್ಲದೆ ನಾವು ಪಾವನ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಸುಸ್ತಾಗಿದ್ದೀವಿ. ಭಕ್ತಿ ದಿನ ಪ್ರತಿದಿನ ಸುಸ್ತಾಗಿ ಮಾಡುತ್ತೆ.
मेले आदि पर कितने लाखों जाकर इकट्ठे होते, कितनी गंदगी होती, अब तो है अंत, ದುನಿಯಾ ಕೋ ಬದಲ್ನಾ ಹೈ. ಈಗ ಜಾತ್ರೆಗಳಲ್ಲಂತೂ ಲಕ್ಷಾಂತರ ಜನ ಒಂದು ಕಡೆ ಸೇರ್ತಾರೆ. ಎಷ್ಟು ಕೊಳಕಾಗತ್ತಲ್ಲ. ಈಗ ಅವೆಲ್ಲ ಅಂತ್ಯ ಆಗತ್ತೆ, ಪ್ರಪಂಚ ಪರಿವರ್ತನೆ ಆಗತ್ತೆ. वास्तव में दुनिया एक ही है, दो भाग बनाए हैं. तो मनुष्य समझते स्वर्ग नरक अलग अलग दुनिया, परंतु ये आधा आधा है. ವಾಸ್ತವದಲ್ಲಿ ಪ್ರಪಂಚ ಒಂದೇ ಆಗಿದೆ, ಅದನ್ನ ಎರಡು ಭಾಗ ಮಾಡಲಾಗಿದೆ. ಮನುಷ್ಯ ಅರ್ಥ ಮಾಡ್ಕೊಂತಾನೆ ಸ್ವರ್ಗ ನರಕ ಬೇರೆ ಬೇರೆ ಪ್ರಪಂಚ ಅಂತ. ಆದರೆ ಇದು ಅರ್ಧರ್ಧ ಆಗಿದೆ. ऊपर में सतयुग, फिर त्रेता, द्वापर, कलियुग, कलियुग में तमो प्रधान बनना ही. ಮೇಲೆ ಸತ್ಯುಗ, ನಂತರ ತ್ರೇತ, ದ್ವಾಪರ, ಕಲಿಯುಗ. ಕಲಿಯುಗದಲ್ಲಿ ತಮೋ ಪ್ರಧಾನ ಆಗಲೇಬೇಕು. सृष्टि पुरानी होते इन बातों को कोई समझते नहीं, मुंझे हुए हैं. ಪ್ರಪಂಚ ಹಳೇದಾಗಲೇಬೇಕು, ಈ ಮಾತುಗಳನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ಕನ್ಫ್ಯೂಸ್ ಆಗಿದ್ದಾರೆ. कोई श्री कृष्ण को भगवान, कोई श्री राम को भगवान कह देते. आजकल तो मनुष्य अपने को ही भगवान कह देते. ಕೆಲವರು ಶ್ರೀಕೃಷ್ಣನನ್ನ ಭಗವಂತ, ಕೆಲವರು ಶ್ರೀರಾಮನನ್ನ ಭಗವಂತ ಅಂತಾರೆ. ಈ ನಡುವೆ ಅಂತೂ ಮನುಷ್ಯ ತನ್ನನ್ನ ತಾನೇ ಭಗವಂತ ಅನ್ಕೊಂತಾನೆ. आम ईश्वर के अवतार है, देवताएं भी मनुष्य तीखे हो गए हैं. ನಾವು ಈಶ್ವರನ ಅವತಾರ, ದೇವತೆಗಳಿಗಿಂತಲೂ ಮನುಷ್ಯ ತೀಕ್ಷ್ಣ ಆಗ್ಬಿಟ್ಟಿದ್ದಾನೆ. देवताओं को फिर भी देवता कहेंगे, ये तो फिर मनुष्य को भगवान कह देते, ये है ಭಕ್ತಿ ಮಾರ್ಗ. ದೇವತೆಗಳಿಗೆ ದೇವತೆ ಅಂತ ಹೇಳಲಾಗತ್ತೆ, ಆದರೆ ಇಂದಿನ ಮಾನವ ತನ್ನನ್ನ ತಾನು ಭಗವಂತ ಅಂತಾನೆ. ಇದಾಗಿದೆ ಭಕ್ತಿ. देवताएं तो स्वर्ग में रहने वाले थे, अभी कलयुग आयरन एज में फिर मनुष्य भगवान कैसे हो सकता. ದೇವತೆಗಳು ಸ್ವರ್ಗದಲ್ಲಿ ಇರುವಂತವರು, ಈಗ ಕಲಿಯುಗ ಕಬ್ಬಿಣ ಪ್ರಪಂಚದಲ್ಲಿ ಮನುಷ್ಯ ಭಗವಂತ ಹಿಂಗಾಗಕ್ ಸಾಧ್ಯ. बाप कहते मैं आता हूं संगम पर, जबकि मुझे आकर दुनिया को ट्रांसफर करना है. कलयुग से सत्युग हो, बाकी सब शांति धाम में चले जाए. ತಂದೆ ಅಂತಾರೆ, ನಾನು ಬರೋದು ಸಂಗಮದಲ್ಲಿ, ಯಾವಾಗ ನಾನು ಬರ್ತೀನಿ ಆಗ ಪ್ರಪಂಚವನ್ನ ಪರಿವರ್ತನೆ ಮಾಡಬೇಕಾಗುತ್ತೆ. ಕಲಿಯುಗದಿಂದ ಸತ್ಯುಗ, ಬಾಕಿ ಎಲ್ಲ ಶಾಂತಿಧಾಮವನ್ನ ತಲುಪ್ತಾರೆ. वो है निराकारी दुनिया, ये है साकारी दुनिया. निराकार जाड़ भी समझाने के लिए बड़ा बनाना पड़े. ಅದಾಗಿದೆ ನಿರಾಕಾರ ಪ್ರಪಂಚ, ಇದಾಗಿದೆ ಸಾಕಾರಿ ಪ್ರಪಂಚ. ನಿರಾಕಾರ ವೃಕ್ಷವನ್ನ ತಿಳಿಸಕ್ಕೋಸ್ಕರ ದೊಡ್ಡದಾಗಿ ಮಾಡಬೇಕಾಗುತ್ತೆ. ಬ್ರಹ್ಮ ತತ್ವ भी इतना बड़ा, इतना जितना बड़ा आकाश है, दोनों का अंत नहीं पा सकते. ಬ್ರಹ್ಮ ಮಹಾತತ್ವನು ಬಹಳ ದೊಡ್ಡದಾಗಿದೆ, ಎಷ್ಟು ದೊಡ್ಡದು ಆಕಾಶ ಆಗಿದೆ ಅಷ್ಟು. ಎರಡರ ಅಂತ್ಯವನ್ನ ಪಡೆಯಕ್ಕೆ ಸಾಧ್ಯನೇ ಇಲ್ಲ. बल कोशिश करते एरोप्लेन आदि में जाएंगे, परंतु अंत नहीं पाएंगे. समुद्र ही समुद्र, आकाश ही आकाश, वहां तो कुछ भी है ही नहीं. ಬಲೆ ಪ್ರಯತ್ನ ಮಾಡ್ತಾರೆ ಏರೋಪ್ಲೇನ್ ಅಲ್ಲಿ ಹೋಗಿ ಅಂತ್ಯವನ್ನ ನೋಡೋಣ ಅಂತ, ಆದ್ರೆ ಸಮುದ್ರನೇ ಸಮುದ್ರ, ಆಕಾಶನೇ ಆಕಾಶ, ಅಲ್ಲಿ ಏನೂ ಇಲ್ಲ. बल कोशिश बहुत करते, परंतु इन सब बातों से फायदा क्या. समझते हम अपना अकल निकालते. ಬಲೆ ಪ್ರಯತ್ನ ಅಂತೂ ಬಹಳಷ್ಟು ಮಾಡ್ತಾರೆ, ಆದರೆ ಈ ಎಲ್ಲ ಮಾತುಗಳಿಂದ ಲಾಭ ಏನು ಅನ್ಕೊಂತಾರೆ. ನಾವು ನಮ್ಮ ತಿಳುವಳಿಕೆಯನ್ನ ಹೊರಗಡೆ ತೆಗಿತಾ ಇದ್ದೀವಿ. ये है मनुष्य का अकल, साइंस का घमंड में मनुष्य में है. बल कितना भी कोई अंत पाए, परंतु उनको सारी दुनिया पूजेंगी तो नहीं. ಇದಾಗಿದೆ ಮನುಷ್ಯನ ತಿಳುವಳಿಕೆ, ಸೈನ್ಸಿನ ವಿಪರೀತ ಸ್ಥಿತಿ. ಬಲೆ ಮಾನವ ಎಷ್ಟೇ ಅಂತ್ಯವನ್ನ ಪಡೆದರೂ ಆತನನ್ನ ಪ್ರಪಂಚ ಪೂಜೆ ಮಾಡೋದಿಲ್ಲ. देवताओं की तो पूजा होती, तुम बच्चों को बाप कितना ऊंच बनाते. ದೇವತೆಗಳಿಗೆ ಪೂಜೆ ಆಗತ್ತೆ, ತಮ್ಮ ಮಕ್ಕಳಿಗೆ ತಂದೆ ಎಷ್ಟು ಶ್ರೇಷ್ಠವಾಗಿ ತಯಾರು ಮಾಡ್ತಾರೆ.
सबको ले जाते शांति धाम। बल ये सब जानते हैं, आप मूल वतन में आते, परंतु जिस प्रकार तुम समझते वैसे दुनिया नहीं जानते। ಎಲ್ಲರನ್ನ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಬಲೆ ಎಲ್ಲರಿಗೂ ಗೊತ್ತಿದೆ ನಾವು ಮೂಲ ವತನದಲ್ಲಿ ಇದ್ವಿ ಅಂತ. ಆದರೆ ಯಾವ ಪ್ರಕಾರ ಪ್ರಪಂಚದವರಿಗೆ ಇದರ ಒಂದು ಅರಿವಿಲ್ಲ. वो क्या है, कैसे आत्माएं वहां रहती, फिर नंबरवार आती, ये कोई नहीं जानते. ಅಲ್ಲಿ ಏನಿದೆ, ಯಾವ ರೀತಿ ಆತ್ಮಗಳು ಅಲ್ಲಿ ನಿವಾಸ ಮಾಡ್ತವೆ ಮತ್ತೆ ಯಾವ ರೀತಿ ನಂಬರ್ವಾರ್ ಬರುತ್ತೆ, ಇದು ಯಾರಿಗೂ ಗೊತ್ತಿಲ್ಲ. ब्रह्म तत्व में निराकारी जान है, ये नहीं समझते सतयुग में थोड़े ही रहते. ಬ್ರಹ್ಮ ಮಹತತ್ವದಲ್ಲಿ ನಿರಾಕಾರಿ ವೃಕ್ಷ ಇದೆ, ಇದು ಗೊತ್ತಿಲ್ಲ. ಸತ್ಯುಗದಲ್ಲಿ ಏನಾದರೂ ಇರ್ತಾರ? बाकी सब आत्माएं मूल वतन में रहती, जैसे ये साकारी वतन वैसे ही मूल वतन है. ಬಾಕಿ ಎಲ್ಲ ಆತ್ಮಗಳು ಮೂಲ ವತನದಲ್ಲಿ ಇರ್ತಾರೆ. ಯಾವ ರೀತಿ ಇದು ಸಾಕಾರಿ ವತನ ಆಗಿದೆ ಆ ರೀತಿ ಅದು ಮೂಲ ವತನ ಆಗಿದೆ. ವತನ್ ಕಭಿ ಖಾಲಿ नहीं होता, ना ये ना वो, जब अंत होता तो ट्रांसफर हो जाते. ವತನ ಎಂದೂ ಖಾಲಿ ಆಗೋಲ್ಲ. ಇದಾಗಲಿ ಅಥವಾ ಅದಾಗಲಿ, ಯಾವಾಗ ಅಂತ್ಯ ಆಗತ್ತೆ ಆಗ ಟ್ರಾನ್ಸ್ಫರ್ ಆಗ್ಬಿಡತ್ತೆ. कुछ तो इस वतन में रहते, सारा वतन खाली हो जाए फिर तो प्रलय हो जाए, प्रलय होती नहीं, ಅವಿನಾಶಿ ಕಂಡ ಹೇನ. ಸ್ವಲ್ಪ ಈ ವತನದಲ್ಲಿ ಇರ್ತಾರೆ, ಎಲ್ಲ ಖಾಲಿ ಆಗೋದಿಲ್ಲ. ಖಾಲಿ ಆಗ್ಬಿಟ್ರೆ ಪ್ರಳಯ ಆಗತ್ತೆ, ಪ್ರಳಯ ಎಂದೂ ಆಗೋದಿಲ್ಲ. ಅವಿನಾಶಿ ಕಂಡ ಅಲ್ವಾ. ये सब बातें बुद्धि में रखनी है, सारा दिन यही ख्याल चलता रहे, हम किसका कल्याण करें. तुम संग प्रीत जोड़ तो उसका ಪರಿಚಯ ದೇವೇನ. ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಇಟ್ಕೋಬೇಕು. ಇಡೀ ದಿನ ಇದೇ ಒಂದು ಆಲೋಚನೆ ನಡೀತಾ ಇರಬೇಕು, ನಾವು ಯಾರ ಕಲ್ಯಾಣ ಮಾಡೋದು. ಎಲ್ಲ ಸಾಂಗತ್ಯವನ್ನ ಮುರಿದು ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಬೇಕು, ಅವರ ಪರಿಚಯವನ್ನೇ ನೀಡಬೇಕು. वो बाप है, उससे वर्षा मिलता, कैसे मिलता, सो हम बता सकते. ಅವರು ತಂದೆ ಆಗಿದ್ದಾರೆ, ಅವರಿಂದ ಆಸ್ತಿ ಸಿಗತ್ತೆ. ಯಾವ ರೀತಿ ಸಿಗತ್ತೆ, ಬನ್ನಿ ನಾವು ತಮಗೆ ತಿಳಿಸ್ಕೊಡ್ತೀವಿ. बताने वाले भी नंबरवार है, कोई तो बहुत अच्छी रीति भाषण करते, कोई नहीं कर सकते, तो सीखना पड़े. ತಿಳಿಸ್ಕೊಡೋರು ಸಹ ನಂಬರ್ವಾರ್ ಆಗಿದೆ. ಕೆಲವರಂತೂ ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ, ಕೆಲವರಿಗೆ ಏನೂ ಗೊತ್ತಿಲ್ಲ ಅಂದಮೇಲೆ ಕಲಿಬೇಕಲ್ಲ. और एक बच्चे को अपना कल्याण करना है, जबकि रास्ता मिला है तो एक दो का कल्याण कर. ಪ್ರತಿಯೊಂದು ಮಗು ತಮ್ಮ ಕಲ್ಯಾಣವನ್ನ ಮಾಡ್ಕೋಬೇಕು. ದಾರಿ ಸಿಕ್ಕಿದೆ ಎಂದರೆ ಒಬ್ಬರು ಇನ್ನೊಬ್ಬರ ಕಲ್ಯಾಣವನ್ನ ಮಾಡಬೇಕಾಗಿದೆ. दिल होते औरों को भी बाबा से वर्षा दिलाए, रूहानी खिदमत करे, सब एक दो की सेवा करते हैं. ಹೃದಯ ಅನ್ನತ್ತೆ ಇತರರಿಗೂ ತಂದೆಯಿಂದ ಆಸ್ತಿಯನ್ನ ಕೊಡ್ಸೋಣ, ಆತ್ಮಿಕ ಸೇವಾಧಾರಿಯಾಗಿ ಮಾಡೋಣ. ಒಬ್ಬರು ಇನ್ನೊಬ್ಬರ ಸೇವೆಯನ್ನ ಮಾಡ್ತಾರಲ್ಲ. बाप आकर रूहानी सेवा सिखाते और कोई भी रूहानी सेवा नहीं जानते, रूहानी बाप ही रूहों की सेवा करते. ತಂದೆ ಬಂದು ಆತ್ಮಿಕ ಸೇವೆಯನ್ನ ಕಲಿಸ್ಕೊಡ್ತಾರೆ, ಮತ್ತಾರಿಗೂ ಆತ್ಮಿಕ ಸೇವೆಯ ಅರಿವಿಲ್ಲ. ಆತ್ಮಿಕ ತಂದೆನೇ ಆತ್ಮಿಕ ಸೇವೆಯನ್ನ ಮಾಡ್ತಾರೆ. जिस्मानी सेवा तो जन्म जन्मांतर बहुत की, अब अंत जन्म में रूहानी सेवा करना है जो बाबा ने दिखाया. ದೈಹಿಕ ಸೇವೆಯಂತೂ ಜನ್ಮ ಜನ್ಮಾಂತರ ಬಹಳಷ್ಟು ಮಾಡಿದೆ. ಈಗ ಅಂತಿಮ ಜನ್ಮದಲ್ಲಿ ಆತ್ಮಿಕ ಸೇವೆಯನ್ನ ಮಾಡಬೇಕು, ಬಾಬಾನೇ ಕಲಿಸ್ಕೊಡ್ತಾರೆ. कल्याण इसमें है और कोई फायदा नहीं, गृहस्थ व्यवहार में भी रहना तोड़ निभाना. ಕಲ್ಯಾಣ ಇದರಲ್ಲೇ ಇದೆ, ಇನ್ಯಾವುದರಲ್ಲೂ ಲಾಭ ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿ ಇರಬೇಕು, ನಿಭಾಯಿಸಬೇಕಾಗಿದೆ. उनको भी यही समझाकर कल्याण करना, प्रीत होंगी तो कुछ सुनेंगे. ಅವರಿಗೂ ಏನಾದರೂ ತಿಳಿಸಿ ಕಲ್ಯಾಣವನ್ನ ಮಾಡಬೇಕು. ಪ್ರೀತಿ ಇದ್ದರೆ ಏನಾದರೂ ತಿಳಿಸ್ಕೊಡಿ, ಮತ್ತೆ ಅವರು ಸಹ ಕೇಳ್ತಾರೆ. कई तो डरते हैं, पता नहीं हमको भी संन्यास करना ना पड़े. आजकल तो सन्यासी बहुत है ना.
ಕೆಲವರಂತೂ ಭಯ ಪಡ್ತಾರೆ, ಗೊತ್ತಿಲ್ಲ ನಾವು ಸನ್ಯಾಸ ಮಾಡಬೇಕೆ. ಈ ನಡುವೆ ಸನ್ಯಾಸಿಗಳು ಬಹಳಷ್ಟು ಇದಾರಲ್ಲ. ಕಫ್ನೆ ಪೆಂದೋ ಅಕ್ಷರ ಸುನಾಯ ಖಾನಾ ತೋ ಮಿಲ್ ಹಿ ಜಾತಾ ಹೈ, ಕಹಾ ನಾ ಕಹಾ ಸೆ कोई दुकान पर जाएंगे, 2 पूरी दे देंगे, फिर दूसरे पास जाएंगे, पेट पूजा हो जाती है. ಖಾದಿ ಬಟ್ಟೆಯನ್ನ ಹಾಕೊಂಡು 1-2 ಅಕ್ಷರವನ್ನ ತಿಳಿಸ್ಬಿಡ್ತಾರೆ. ಊಟ ಎಲ್ಲಾದ್ರೂ ಸಿಗತ್ತೆ, ಎಲ್ಲೋ ಒಂದು ಕಡೆ ಸಿಗತ್ತೆ. ಒಂದು ಅಂಗಡಿಗೆ ಹೋದಾಗ 2 ಪೂರಿ ಕೊಡ್ತಾರೆ, ಮತ್ತೆ ಇನ್ನೊಂದು ಕಡೆ ಹೋಗ್ತಾರೆ, ಹೊಟ್ಟೆ ಪೂಜೆ ಅಂತೂ ಆಗ್ಬಿಡತ್ತಲ್ಲ. भीख मांगने वाले भी अनेक प्रकार को होते, इस बाबा से तो एक ही प्रकार का वस्सा मिलता. ಭಿಕ್ಷೆ ಬೇಡುವವರು ಸಹ ಅನೇಕ ಪ್ರಕಾರ ಇದ್ದಾರೆ. ಈ ತಂದೆಯಿಂದ ಒಂದೇ ಪ್ರಕಾರದ ಆಸ್ತಿ ಸಿಗುತ್ತೆ. ಬೇಹದ್ ಕೆ ಬಾದುಶಾಹಿ ಮಿಲ್ತಿ, ಸದಾ ನಿರೋಗಿ ಬಂತೆ, ಸಾಹುಕಾರ ಮುಷ್ಕಿಲ್ ಉಠಾತೆ. ಅನಂತವಾದ ರಾಜ್ಯ ಭಾಗ್ಯ ಸಿಗತ್ತೆ, ಸದಾ ನಿರೋಗಿ ಆಗ್ತೀರ. ಧನವಂತರು ಕಷ್ಟದಿಂದ ಈ ಜ್ಞಾನವನ್ನ ತಗೊಂತಾರೆ. गरीबों का भी कल्याण करना चाहिए. बाबा प्रदर्शनियां बहुत बना रहे, क्योंकि गावड़े बहुत है ना. ಬಡವರ ಕಲ್ಯಾಣ ಮಾಡಬೇಕಲ್ಲ. ಬಾಬಾ ಪ್ರದರ್ಶನಿ ಅಂತೂ ಬಹಳಷ್ಟು ತಯಾರು ಮಾಡ್ತಿದ್ದಾರೆ, ಯಾಕೆಂದರೆ ಬಹಳಷ್ಟು ಹಳ್ಳಿಗಳಿದೆ ಅಲ್ಲ. मिनिस्टर आदि समझेंगे कि ये नॉलेज अच्छा है तो सब सुनने लग पड़ेंगे. हाँ, आगे चलकर तुम्हारा नाम बाला होगा, फिर बहुत आएंगे. ಮಿನಿಸ್ಟರ್ಸ್ ಎಲ್ಲ ಅರ್ಥ ಮಾಡ್ಕೊಂಡಾಗ ಅಂತಾರೆ, ಈ ಜ್ಞಾನ ತುಂಬ ಚೆನ್ನಾಗಿದೆ, ಎಲ್ಲರೂ ಕೇಳಬೇಕು. ಹಾ, ಮುಂದೆ ಹೋಗಿ ನಿಮ್ಮ ಹೆಸರು ಬಹಳ ಪ್ರಖ್ಯಾತ ಆಗತ್ತೆ, ಬಹಳಷ್ಟು ಜನ ಬರ್ತಾರೆ. ಕಟ್ ನಿಕಾಲ್ನೆ ಮೇ ಟೈಮ್ ಲಗ್ತಾ, ರಾತ್ ದಿನ್ ಕೋಯಿ ಲಗ್ ಜಾಯೆ ತೋ ಶಾಯದ್ ನಿಕಲ್ ಪಡೆ. ಆತ್ಮ ಪ್ಯೂರ್ ಹೋ ಜಾತಿ ತೋ ಫಿರ್ ಯೇ ಶರೀರ್ ಬಿ ಛೋಡೆ. ತುಕ್ಕು ತೆಗೆಯೋದ್ರಲ್ಲೇ ಸಮಯ ಹಿಡಿಸತ್ತೆ. ಹಗಲು ರಾತ್ರಿ ಯಾರಾದರೂ ಇದರಲ್ಲೇ ತೊಡಗಿದ್ರೆ ಆ ತುಕ್ಕು ಹೊಟ್ಟೋಗ್ಬಿಡತ್ತೆ. ಆತ್ಮ ಸಂಪೂರ್ಣ ಆದಾಗ ಶರೀರವನ್ನ ಬಿಟ್ಬಿಡತ್ತೆ. ये सब समझने की बातें हैं, प्रदर्शनी में भी समझाना मुख्य है सारी भारत की बात. ಇವೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ, ಪ್ರದರ್ಶನಿಯಲ್ಲೂ ತಿಳಿಸ್ಕೊಡ್ಬೇಕು. ಮುಖ್ಯ ಆದದ್ದು ಭಾರತದ ಮಾತು. भारत का राइज हो जाता तो सबका राइज हो जाती. प्रेसिडेंट से भी प्रदर्शनी में ಜಾಸ್ತಿ ಸರ್ವಿಸ್ हो सकती है. ಭಾರತ ಪ್ರಗತಿಯ ಕಡೆ ಹೋದಾಗ ಎಲ್ಲರೂ ಪ್ರಗತಿಯ ಕಡೆ ಹೋಗ್ತಾರೆ. ಪ್ರೊಜೆಕ್ಟರ್ ಪ್ರದರ್ಶನಿಗಿಂತಲೂ ಜಾಸ್ತಿ ಸೇವೆಯನ್ನ ಮಾಡುತ್ತೆ. धीरे धीरे वृद्धि को पाते जाएंगे, दिन प्रतिदिन तुम्हारा नाम बाला होता जाएंगे. ಮೆಲ್ಲ ಮೆಲ್ಲಗೆ ವೃದ್ಧಿಯನ್ನ ಪಡಿತಾ ಹೋಗುತ್ತೆ. ದಿನ ಪ್ರತಿದಿನ ತಮ್ಮ ಹೆಸರು ಪ್ರಖ್ಯಾತ ಆಗ್ತಾ ಹೋಗುತ್ತೆ. ये भी लिखना चाहिए, 5000 वर्ष पहले ऐसे हुआ था. ये तो बड़ी वंडरफुल बातें हैं. बाबा इशारा करते. ಇದನ್ನು ಬರೆಯಿರಿ. 5000 ವರ್ಷದ ಹಿಂದೆ ಈ ರೀತಿ ಆಗಿತ್ತು. ಇದಂತೂ ಬಹಳ ಆಶ್ಚರ್ಯವಾದ ಮಾತು. ಬಾಬಾ ಸೈಗೆಯನ್ನ ಮಾಡ್ತಾರೆ. बच्चे बहुत बातें भूल जाते, कुछ भी होता है तो कहेंगे आज से 5000 वर्ष पहले ऐसे हुआ था. ಮಕ್ಕಳು ಬಹಳಷ್ಟು ಮಾತುಗಳನ್ನ ಮರ್ತೋಗ್ತವೆ. ಏನಾದರೂ ಆದ್ರೆ ಅಂತಾರೆ 5000 ವರ್ಷದ ಹಿಂದೆ ಇದೇ ರೀತಿ ಆಗಿತ್ತು. है बहुत क्लियर बात, परंतु जब किसके बुद्धि में ये बैठे अखबार में डाल सकते हैं तो कुछ समझे तो सही. ಇದಂತೂ ಸ್ಪಷ್ಟವಾದ ಮಾತು. ಆದರೆ ಯಾರ ಬುದ್ಧಿಯಲ್ಲಾದರೂ ಕುತ್ಕೊಂಡಾಗ ನ್ಯೂಸ್ ಪೇಪರಲ್ಲೂ ಆಗಬೇಕು, ಯಾರಾದರೂ ಅರ್ಥ ಮಾಡಿಕೊಳ್ಳಿ. ज्ञान मार्ग में बड़ी फर्स्ट क्लास अवस्था चाहिए. ऐसे ऐसे बातों को याद कर हर्षित भी रहना होता. ಜ್ಞಾನ ಮಾರ್ಗದಲ್ಲಿ ಫಸ್ಟ್ ಕ್ಲಾಸ್ ಸ್ಥಿತಿ ಇರಬೇಕು. ಇಂತಿಂಥ ಮಾತುಗಳನ್ನ ನೆನಪು ಮಾಡ್ತಾ ಹರ್ಷಿತವಾಗಿರಬೇಕು. प्रैक्टिस बढ़ जाए फिर अवस्था बहुत खुश मिजाज हो जाएंगी. ಅಭ್ಯಾಸ ಆಗ್ಬಿಟ್ರೆ ಸ್ಥಿತಿ ಬಹಳ ಖುಷಿಯಾಗಿ ಇರುವಂಥದ್ದು ಆಗ್ಬಿಡತ್ತೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಧಾರಣೆಗೋಸ್ಕರ ಮುಖ್ಯ ಸಾರ. ಮೊದಲನೇದು,
सबसे बुद्धि की प्रीत तोड़ एक बाबा से जोड़नी है और सबकी प्रीत एक बाबा से जुड़ाने की सेवा करनी है. ಎಲ್ಲಾ ಕಡೆಯಿಂದ ಎಲ್ಲರಿಂದ ಬುದ್ಧಿಯೋಗವನ್ನ ತೆಗೆದು ಒಬ್ಬ ತಂದೆಯ ಕಡೆ ಜೋಡಣೆ ಮಾಡಬೇಕು. ಎಲ್ಲರ ಪ್ರೀತಿ ಒಬ್ಬ ತಂದೆ ಜೋಡಣೆ ಮಾಡುವಂತಹ ಸೇವೆ ಮಾಡಬೇಕು. ಎರಡನೇದು, सच्चा सच्चा रूहानी खिदमतगार बनना, अपना भी कल्याण करना है और दूसरों को भी रास्ता बताना. अवस्था बहुत खुश मिजाज बनानी है. ಸತ್ಯವಾದ ಆತ್ಮಿಕ ಸೇವಾದಾರಿ ಆಗಬೇಕು. ತಮ್ಮ ಕಲ್ಯಾಣವನ್ನ ಮಾಡಬೇಕು, ಇತರರಿಗೂ ದಾರಿಯನ್ನು ತೋರಿಸ್ಬೇಕು. ಸ್ಥಿತಿ ಬಹಳ ಖುಷಿಯಾಗಿ ಮಾಡ್ಕೋಬೇಕಾಗಿದೆ. वरदान, अपने श्रेष्ठ व्यवहार द्वारा सर्व आत्माओं को सुख देने वाली महान आत्मा भव. ತಮ್ಮ ಶ್ರೇಷ್ಠ ವ್ಯವಹಾರದಿಂದ ಸರ್ವ ಆತ್ಮಗಳಿಗೆ ಸುಖವನ್ನ ನೀಡುವಂತಹ ಮಹಾನ್ ಆತ್ಮ ಭವ. जो महान आत्माएं होती उनके हर व्यवहार से सर्व आत्माओं को सुख का दान मिलता. ಯಾರು ಮಹಾನ್ ಆತ್ಮಗಳಾಗಿರ್ತಾರೆ ಅವರ ವ್ಯವಹಾರದಿಂದ ಸರ್ವ ಆತ್ಮಗಳಿಗೆ ಸುಖದ ದಾನನೇ ಸಿಗುತ್ತೆ. वह सुख देते सुख लेते, तो चेक करो कि महान आत्मा के हिसाब से सारे दिन में सबको सुख दिया, पुण्य का काम किया. ಅವರು ಸುಖವನ್ನೇ ನೀಡ್ತಾರೆ, ಸುಖವನ್ನೇ ಪಡಿತಾರೆ. ಅಂದಮೇಲೆ ಚೆಕ್ ಮಾಡ್ಕೊಳ್ಳಿ, ಮಹಾನ್ ಆತ್ಮದ ಲೆಕ್ಕದಿಂದ ಇಡೀ ದಿನ ಎಲ್ಲರಿಗೂ ಸುಖವನ್ನ ನೀಡಿ ಪುಣ್ಯದ ಕೆಲಸವನ್ನ ಮಾಡದ್ನ. पुण्य अर्थात किसी को ऐसी चीज देना जिससे उस आत्मा से आशीर्वाद निकले. ಪುಣ್ಯ ಅಂದರೆ ಯಾರಿಗಾದರೂ ಅಂತ ವಸ್ತುವನ್ನ ನೀಡುವಂಥದ್ದು, ಅದರಿಂದ ಆ ಆತ್ಮ ಆಶೀರ್ವಾದ ಕೊಡುವ ರೀತಿ. तो ಚೆಕ್ करो हर आत्मा से आशीर्वाद मिल रही है. ಅಂದಮೇಲೆ ಚೆಕ್ ಮಾಡ್ಕೊಳ್ಳಿ, ಪ್ರತಿಯೊಂದು ಆತ್ಮದಿಂದ ಆಶೀರ್ವಾದ ಸಿಗ್ತಿದೆಯಾ. किसी को भी दुख दिया वह लिया तो नहीं, तब कहेंगे महान. ಯಾರಿಗಾದರೂ ದುಃಖವನ್ನ ಕೊಡೋದು ತಗೊಳೋದು ಮಾಡಿಲ್ಲ ತಾನೆ, ಆಗ ಹೇಳಲಾಗತ್ತೆ ಮಹಾನ್ ಆತ್ಮ. ಸ್ಲೋಗನ್ ಆಗಿದೆ, करने के बाद सोचना ही पश्चाताप का रूप है. ಮಾಡಿದ ನಂತರ ಯೋಚನೆ ಮಾಡೋದೇ ಪಶ್ಚಾತ್ತಾಪದ ರೂಪ ಆಗಿದೆ. ಅವ್ಯಕ್ತ ಇಶಾರೆ, महान बनने के लिए मधुरता और नम्रता का गुण धारण कर. ಮಹಾನ್ ಆಗಕ್ಕೋಸ್ಕರ ಮಧುರತೆ ಮತ್ತೆ ನಮ್ರತೆಯ ಗುಣವನ್ನ ಧಾರಣೆ ಮಾಡಿ. संस्कार व नेचर तो हर एक की अपनी अपनी है, लेकिन सर्व का स्नेह और सर्व बातों में संबंध में सफल, मनसा में विजयी और वाणी में मधुरता तब आ सकती जब ಈಸಿ ನೇಚರ್ हो. ಸಂಸ್ಕಾರ ಮತ್ತು ನೇಚರ್ ಪ್ರತಿಯೊಬ್ಬರದು ತಮ್ಮದೇ ಆಗಿದೆ. ಆದರೆ ಸರ್ವರ ಸ್ನೇಹಿ, ಸರ್ವ ಮಾತುಗಳಲ್ಲಿ ಸಂಬಂಧದಲ್ಲಿ ಸಫಲತೆ, ಮನಸ್ಸಿನಲ್ಲಿ ವಿಜಯ ಮತ್ತೆ ಮಾತಿನಲ್ಲಿ ಮಧುರತೆ ಆವಾಗ ಬರುತ್ತೆ ಯಾವಾಗ ಈಸಿ ನೇಚರ್ ಇರುತ್ತೆ. ಈಸಿ ನೇಚರ್ अर्थात जैसा समय, जैसा व्यक्ति, जैसा सर्कमस्टेंस उसको परखते हुए अपने को ಈಸಿ कर दे. ಈಸಿ ನೇಚರ್ ಅಂದರೆ ಯಾವ ರೀತಿ ಸಮಯ, ಯಾವ ರೀತಿ ವ್ಯಕ್ತಿ, ಯಾವ ರೀತಿ ಪರಿಸ್ಥಿತಿ ಅದನ್ನ ಅರ್ಥ ಮಾಡಿಕೊಂಡು ತಮ್ಮನ್ನ ತಾವು ಈಸಿ ಮಾಡಿಕೊಳ್ಳುವಂಥದ್ದು. ಈಸಿ अर्थात मिलनसार, मोल्ड कर लेने वाला. ಈಸಿ ಮಾನಾ ಅಲ್ಬೇಲಾ ನೆ. ಈಸಿ ಅಂದರೆ ಮಿಲನಸಾರ, ಮೋಲ್ಡ್ ಮಾಡಿಕೊಳ್ಳುವಂಥದ್ದು. ಈಸಿ ಅಂದರೆ ಆಲಸ್ಯ ಅಲ್ಲ. ಓಂ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ
ಶಾಂತಿ ಸಾಗರವು ಜೀವನದ ಅನುಭವಗಳ ರತ್ನಗಳ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಅವಿನಾಶಿ ಗಳಿಕೆಯನ್ನು ನಿನ್ನಿಂದ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಕಷ್ಟಗಳು ಏನೇ ಇರಲಿ ನಿನ್ನ ದೃಷ್ಟಿ ನಮ್ಮ ಮೇಲೆ. ಭೌತಿಕದ ಈ ಪ್ರಪಂಚವ ತೊರೆದಿಹೆವು ನಾವು ದೂರ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ. ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು. ಮಸ್ತ ಪವನವು ಸುಗಂಧಿತವನವು, ಮಸ್ತ ಪವನವು ಸುಗಂಧಿತವನವು, ಮಂಗಲ ಮಿಲನದ ವೇಳೆಯಿದು. ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು.
ಮಿಲನದ ಸಮಯವಿದು ಮನ ಪಕ್ಷಿ ಸೋತ ಮಾಡುತ್ತ ಮಿಲನವ ಹೃದಯದಲ್ಲಿ ಶಿವ ಮಿಲನದ ಸಮಯವಿದು ಮನ ಪಕ್ಷಿ ಶಿವ ಮಿಲನದ ಪರಮ ಸುಖದಲ್ಲಿ ಅರಳಿವೆ ತನು ಮನ ಹೂವುಗಳು ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು ಮಸ್ತ ಪವನವು ಸುಗಂಧಿತವನವು ಮಸ್ತ ಪವನವು ಸುಗಂಧಿತವನವು ಮಂಗಲ ಮಿಲನದ ವೇಳೆಯಿದು ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು ಮನ ಪಕ್ಷಿ ವತನದ ನೆನಪಿನಲಿ ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಭೂಮಿಯ ಮೇಲೆ ನಡೆದರು ಗಗನದ
ಆಗಿದೆ, ಉತ್ಸಾಹದಲ್ಲಿ ಹಾರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು, ನಿನ್ನ ಸಂಗದಲ್ಲಿ ಸೇರಿದೆವು. ಹೃದಯದ ಮಾತನ್ನು ಕೇಳುವೆ ಬಾಬಾ, ಬಾಹುಗಳಲ್ಲಿ ಬಳಸುವೆ ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು. ಎಲ್ಲಿಗೆ ನಾವು ಬಂದಿಹೆವು, ಪರಿಷ್ಠೆಗಳ ಪ್ರಪಂಚಕ್ಕೆ. ದಿವ್ಯ ಪ್ರಕಾಶವ ಕಂಡೆವು, ಅದ್ಭುತದಾಯಿ ಆಕಾಶದಿ, ಅದ್ಭುತದ ಈ ಆಕಾಶದಿ. ಜಗದಿಂದ ದೂರವಾಗಿಹ ಜಗವನ್ನೇ ನೀಡಿದೆ ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು. ಅನುಪಮ ಪ್ರೀತಿಯ ತೋರಿದೆ ನಿನ್ನ ಹೃದಯದಿ ಇರಿಸಿದೆ ಬಾಬಾ. ನಾವು ನೋಡಿದೆವು ನಮ್ಮ ಹೃದಯದಿ ನಿನ್ನನು, ನಮ್ಮ ಹೃದಯದಿ ನಿನ್ನನು. ಪ್ರೀತಿಯ ಆಳವ ತೋರಿದೆವು, ಅಂತರಾಳದಿ ಬೆರೆತೆವು ನಿನ್ನ ವತನದ ನೆನಪಿನಲಿ. ಜಗವನ್ನೇ ಮರೆತೆವು, ನಿನ್ನ ಪ್ರೀತಿಯಲ್ಲಿ ಮುಳುಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು, ನಿನ್ನ ಸ್ನೇಹದಲ್ಲಿ ಕರಗಿದೆವು. ನಿನ್ನ ವತನದ ನೆನಪಿನಲಿ ಜಗವನ್ನೇ ಮರೆತೆವು. ಅಮೋಘ ಶಕ್ತಿ
ಶಕ್ತಿ ತುಂಬಿದೆ. ಈ ನೆನಪು ಗಂಗಾ ಜಲವು ಜಲದಿ ಮನದ ಪಾಪ ತೊಳೆದಿದೆ. ಮುಖದಿ ಹೊಳಪು ಮೂಡಿದೆ, ಖುಷಿಯ ಹೂವು ಅರಳಿದೆ. ಇದೇ ಸಂಜೀವನಿ ಬೂಟಿಯು, ಇದೇ ಸಂಜೀವನಿ ಬೂಟಿಯು ಜೀವನವ ದಾನ ನೀಡಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ ತುಂಬಿದೆ. ಆರಿ ಹೋದ ಆತ್ಮ ಬೆಳಕು, ಆರಿ ಹೋದ ಆತ್ಮ ಬೆಳಕು ಮತ್ತೆ ಜ್ಯೋತಿ ಬೆಳಗಿದೆ. ನಿನ್ನ ಮಧುರ ನೆನಪು ಬಾಬಾ, ಎಂಥ ಅಮೋಘ ಶಕ್ತಿ